ಲಾರ್ಡ್ ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ಒಂದನ್ನು ತಿಳಿಸುವನಾಗಿದ್ದೇನೆ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ ಕೀರ್ತನೆ 119 ಅದರ 65ನೇ ವಾಕ್ಯ. ಯೆಹೋವನೇ, ನೀನು ನಿನ್ನ ವಾಗ್ದಾನಕ್ಕೆ ತಕ್ಕಂತೆ ನಿನ್ನ ಸೇವಕನಿಗೆ ಉಪಕಾರ ಮಾಡಿದ್ದಿ. ದೇವರು ತನ್ನ ವಾಗ್ದಾನಕ್ಕೆ ತಕ್ಕಂಗೆ ತನ್ನ ಮಕ್ಕಳಿಗೆ, ತನ್ನ ಸೇವಕರಿಗೆ ದೇವರು ಉಪಕಾರವನ್ನ ಮಾಡುವಂತ ದೇವರಾಗಿದೆ. ಅನೇಕ ಸಾರಿ ಮನುಷ್ಯ ಮಾತು ಕೊಟ್ಟು ತಪ್ಪೋಗ್ತಾನೆ. ಸ್ವಂತದವರು, ನಿನ್ನ ಸ್ನೇಹಿತರು, ನಿನ್ನ ಬಂಧು ಮಿತ್ರರು, ಆ, ನಿನ್ನ ಪ್ರಿಯರು ಆಗಿರುವಂಥವ್ರು ಅನೇಕ ಜನರು ನಿನಗೆ ಮಾತು ಕೊಟ್ಟು ಮಾತನ್ನು ತಪ್ತಾರೆ. ಆದರೆ ಸ್ವಂತ ಹೆಂಡತಿ ಒಂದು ವೇಳೆ ಮಾತು ತಪ್ಪೋದು, ಗಂಡ ಒಂದು ವೇಳೆ ಮಾತು ತಪ್ಪೋದು, ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿಯರು, ತಂದೆ ತಾಯಿಗಳು, ಬಂಧು ಮಿತ್ರರು ಒಂದು ವೇಳೆ ನಿನ್ನ ಮಾತನ್ನು ತಪ್ಪೋದು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನು ಯಾವತ್ತೂ ಮಾತು ತಪ್ಪದಿರುವಂಥ ದೇವರಾಗಿದ್ದಾನೆ. ನಿನ್ನ ಜೀವನದಲ್ಲಿ ದೇವರು ಏನೆಲ್ಲ ವಾಗ್ದಾನ ಮಾಡಿದನೋ, ನಿನ್ನ ಬಗ್ಗೆ ದೇವರು ಏನೆಲ್ಲ ಮಾಡಬೇಕೆಂಬುದಾಗಿ ದೇವರು ಬಯಸಿದ್ದಾನೋ, ಆ ಕಾರ್ಯಗಳನ್ನೆಲ್ಲ ನಿನ್ನ ಜೀವನಕ್ಕೆ ಆತನು ಮಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ. ಅದರಷ್ಟು ಮಾತ್ರವಲ್ಲ, ತನ್ನ ವಾಗ್ದಾನವನ್ನು ನೆರವೇರಿಸಿ ಆತ ನಿನಗೆ ಉಪಕಾರ ಮಾಡುವಂಥ ದೇವರ. ಈ ಲೋಕದಲ್ಲಿ ಜನ ಅನೇಕ ಸಾರಿ ಗಮನಿಸುವುದಾದರೆ ಉಪಕಾರ ಮಾಡುವಂಥವ್ರು ತುಂಬ ಕಡಿಮೆ, ಅಪಕಾರ ಮಾಡುವಂಥವ್ರು ತುಂಬ ಜಾಸ್ತಿ ಇದ್ದಾರೆ. ನಿನಗೆ ಕೆಟ್ಟದನ್ನು ಬಯಸುವಂಥವರು, ನಿನಗೆ ಕೇಡನ್ನು ಬಯಸುವಂಥವ್ರು, ಕೇಡನ್ನು ಮಾಡುವಂಥವ್ರು, ನೀನು ಬೆಳಿಬಾರ್ದು, ನೀನು ಉದ್ಧಾರ ಆಗಬಾರ್ದು, ನಿನ್ನ ಕುಟುಂಬ, ನಿನ್ನ ಜೀವನ, ನಿನ್ನ ವಂಶ ನೀವು ಮೇಲೆ ಬರಬಾರ್ದು ಎಂಬುದಾಗಿ ಅಪಕಾರ ಮಾಡುವಂಥವರು ನಿನ್ನ ಸುತ್ತಲೂ ನಿನಗೆ ಪ್ರತಿದಿನ ನಿನಗೆ ಕಾಣಿಸ್ಬೋದು. ನಿನಗೆ ಹೊರಗಡೆ ಭಾಳ ಚೆನ್ನಾಗಿ ಮಾತನಾಡ್ಬೋದು, ಅದರ ಒಳಗಡೆ ನಿನ್ನ ಬಗ್ಗೆ ಒಂದು ಅಪಕಾರ ಮನಸ್ಥಿತಿ ಉಳ್ಳಂಥವ್ರು ಇರ್ಬೋದು. ಆದರೆ ದೇವರು ಮಾತ್ರ, ನಿನ್ನ ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನು ಮಾತ್ರ, ಆತನು ಯಾವಾಗಲೂ ನಿನಗೆ ಉಪಕಾರ ಮಾಡೋದಕ್ಕಾಗಿರುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೋಸ್ಕರ ಬಹಳ ಪ್ರಾಮುಖ್ಯವಾಗಿ ಗಮನಿಸೇನೆಂದರೆ, ಆತನು ಮಾತು ಕೊಟ್ಟ ಮೇಲೆ ಆತನ ಮಾತನ್ನು ನೆರವೇರಿಸುವ, ತನ್ನ ವಾಗ್ದಾನವನ್ನು ನೆರವೇರಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನಿಗೆ ಉಪಕಾರವನ್ನು ಮಾಡುವ, ಒಳ್ಳೆಯದನ್ನು ಮಾಡುವ, ನಿನಗೆ ಸಹಾಯ ಮಾಡಿ ನಿನಗೂ ನಿನ್ನ ಜೀವನವನ್ನು ಮೇಲೆತ್ತುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಮೇಲೆ ನೀನು ನಂಬಿಕೆ ಇಡುವುದಾದರೆ ಆತನು ಡೆಫಿನೆಟ್ಲಿ ಆಗಿ ನಿನಗೆ ಉಪಕಾರ ಮಾಡೋದಕ್ಕೆ ಶಕ್ತನು, ಸರ್ವಶಕ್ತನಾಗಿದ್ದಾನೆ. ಆಮೇಲೆ